ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೆಲವು ಸಂದೇಹಗಳನ್ನು ಮತ್ತು ಕೆಲವು ಸ್ಪಷ್ಟನೆಗಳನ್ನು ಕೇಳ್ತಾ ಇದ್ದ. ಅದಕ್ಕೆ ಶ್ರೀಕೃಷ್ಣ ಯಾವ ರೀತಿ ಉತ್ತರಿಸ್ತಾನೆ ಅನ್ನೋದನ್ನು ನಾವು ಮುಂದೆ ನೋಡ್ತೀವಿ. ಅರ್ಜುನನ ಈ ಕೆಲವು ಭಿನ್ನಹಗಳು ಮತ್ತು ಕೆಲವು ಸಂದೇಹಗಳು ಇನ್ನು ಹೀಗೆ ಮುಂದುವರಿಯುತ್ತೆ. ಅರ್ಜುನ ಕೇಳಿದ ಶ್ರೀಕೃಷ್ಣನನ್ನು, ನಿನ್ನ ಸ್ವರೂಪವನ್ನು, ನಿನ್ನ ಎಲ್ಲ ಗುಣಗಳನ್ನು ಎಲ್ಲ ಋಷಿಗಳು, ದೇವರ್ಷಿಗಳು, ನಾರದರು, ಅಸಿತ, ದೇವಲ, ವ್ಯಾಸರು ಮುಂತಾದವರೆಲ್ಲ ವರ್ಣಿಸಿದ್ದಾರೆ. ನೀನು ಅದನ್ನೇ ಹೇಳ್ತಾ ಇದ್ದೀಯಾ? ಹೇ ಕೇಶವ, ನೀನು ಹೇಳಿದ್ದೆಲ್ಲವೂ ಸತ್ಯ ಅಂತ ನಾನು ನಂಬಿದ್ದೀನಿ. ದೇವಾನುದೇವತೆಗಳು ಕೂಡ ಅನೇಕ ಸಲ ನಿನ್ನ ಮಾತುಗಳನ್ನು ನಂಬಿಲ್ಲದೆ ಇರತಕ್ಕಂಥದ್ದನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನಾನೂ ಕೂಡ ತಿಳಿದಿರಲಿಲ್ಲ ನಿನ್ನ ನಿಜವಾದ ಸ್ವರೂಪವನ್ನು. ಈಗ ಗೊತ್ತಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದ. ಮತ್ತೆ ಮುಂದುವರೆದು 15-16ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಸ್ವಯಂ ಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ ಅಂತ ಹೇಳ್ತಾ ಇದ್ದಾನೆ. ಹೇ ಪುರುಷೋತ್ತಮ, ಎಲ್ಲ ಜೀವಿಗಳ ಪಿತ, ಜೀವೇಶ್ವರ, ದೇವದೇವ, ಜಗನ್ನಾಥ, ನಿನ್ನನ್ನು ನೀನೇ ತಿಳಿದುಕೊಂಡಿರುವೆ ಅಂತ ಒಂದು ಉದ್ಗಾರವನ್ನು ತೆಗಿತಾ ಇದ್ದಾನೆ ಅರ್ಜುನ. ಇಲ್ಲಿ ಅರ್ಜುನ ಬಳಸಿರ್ತಕ್ಕಂಥ ಪದಗಳನ್ನು ನಾವು ನೋಡಬೇಕು. ಪುರುಷೋತ್ತಮ ಅಂದರೆ ಎಲ್ಲರಿಗಿಂತ ಶ್ರೇಷ್ಠವಾದವನು. ಯಾಕೆಂತಂದರೆ ಈ ಶ್ರೇಷ್ಠವಾದ ವ್ಯಕ್ತಿತ್ವ ಬೇರೆಯವರಿಗೆ ದಾರಿ ತೋರಿಸುವಂಥದ್ದಾಗಿರುತ್ತೆ. ಶ್ರೇಷ್ಠ ವ್ಯಕ್ತಿಯಾದವನು ಎಲ್ಲರಿಗೂ ದಾರಿ ತೋರಿಸುವಂಥವನು. ಆ ಶಕ್ತಿ ಪರಮಾತ್ಮನಲ್ಲಿದೆ. ಮತ್ತು ಎಲ್ಲ ಜೀವಿಗಳ ಸೃಷ್ಟಿಗೆ ಕಾರಣನೇ ಭಗವಂತ. ಆದ್ದರಿಂದ ಅವನನ್ನು ಜೀವಿಗಳ ಪಿತ ಅಂತ ಕರೆದಿದ್ದಾನೆ. ಮತ್ತು ಎಲ್ಲ ಜೀವಿಗಳಿಗೆ ಪಿತನಾದಂಥ ಆ ದೇವದೇವ ಎಲ್ಲರಿಗೂ ಒಡೆಯನೂ ಹೌದು, ಜೀವೇಶ್ವರನೂ ಹೌದು. ಎಲ್ಲ ಜೀವಿಗಳಿಗೂ ಶಕ್ತಿಯನ್ನು ಕೊಡ್ತಕ್ಕಂಥವನು, ಎಲ್ಲ ಜೀವಿಗಳಿಗೂ ಕೂಡ. ಅಂತ ಭಗವಂತನನ್ನು ಶಕ್ತಿಯನ್ನು ತಿಳ್ಕೊಳ್ಬೇಕು. ಈ ಶಕ್ತಿಯನ್ನು ತಿಳಿಯುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ ಅಂತ ಹೇಳ್ದ. ಅಂದರೆ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ನೀನು ಯಾವ ಯಾವ ವಿಭೂತಿಯಿಂದ ಈ ಲೋಕವನ್ನು ವ್ಯಾಪಿಸಿಕೊಂಡಿದೆಯೋ ಆ ದಿವ್ಯವಾದ ವಿಭೂತಿಗಳನ್ನೆಲ್ಲ ಹೇಳು ಅಂತ ಕೇಳ್ತಾ ಇದ್ದಾನೆ. ವಿಭೂತಿ ಅಂದರೆ ಏನು ಅಂತ ಈ ಅಧ್ಯಾಯದ ಪ್ರಾರಂಭದಲ್ಲೇ ನಾನು ತಿಳಿಸಿದೆ. ವಿ ಅಂದರೆ ವಿಶೇಷವಾದಂಥ, ಭೂತಿ ಅಂತಂದರೆ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯಗಳು. ಅಂದರೆ ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯಗಳನ್ನು ವಿಭೂತಿ ಅಂತ ಕರೀತಾ ಇದ್ದಾರೆ. ಅಂತ ನಿನ್ನ ಎಲ್ಲ ವಿಭೂತಿಗಳನ್ನು ತಿಳಿಸು ಅಂತ ಅರ್ಜುನ ಕೇಳ್ಕೊತಾ ಇದ್ದಾನೆ. ಇಲ್ಲಿ ಭಗವಂತನಲ್ಲಿರ್ತಕ್ಕಂಥ ವಿಶೇಷವಾದ ಶಕ್ತಿಯನ್ನು ತಿಳಿಯೋದಕ್ಕೆ ಅರ್ಜುನನಿಗೆ ಸಾಮರ್ಥ್ಯ ಇಲ್ಲ. ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಭಗವಂತಂದು ತಿಳಿಯುವಂಥ ಶಕ್ತಿ ಇಲ್ಲ. ಆದರೂ ಕೂಡ ಹಂಬಲ ಇದೆ. ಇಷ್ಟೊತ್ತು ಶ್ರೀಕೃಷ್ಣ ಹೇಳಿದಂಥ ವಿವೇಕವನ್ನು, ಮಾರ್ಗದರ್ಶನವನ್ನು ಕೇಳಿ ಅರ್ಜುನನಿಗೆ ಎಲ್ಲವನ್ನೂ ತಿಳ್ಕೊಳ್ಬೇಕು ಅನ್ನುವಂಥ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ವಿಶ್ವವ್ಯಾಪಿಯಾದಂಥ ಭಗವಂತನ ಪೂರ್ಣ ಸಾಮರ್ಥ್ಯವನ್ನು ತಿಳ್ಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ. ನಮಗೆ ಭಗವಂತನ ಪೂರ್ಣ ಸಾಮರ್ಥ್ಯವನ್ನು ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ
ಭಗವಂತನ ಸ್ವರೂಪವೇ ಅಂಥದ್ದು. ಪುರುಷ ಸೂಕ್ತದಲ್ಲಿ ಭಗವಂತನ ಬಗ್ಗೆ ಹೇಳ್ತಾರೆ, ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವನ್ನು ವರ್ಣಿಸ್ತಾರೆ ಅದರಲ್ಲಿ. ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಅರ್ಜುನ ವ್ಯಕ್ತಪಡಿಸ್ತಾ ಇದ್ದಾನೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತಾರೆ. ಅಂದರೆ ಸಾವಿರಾರು ತಲೆಗಳನ್ನು ಹೊಂದಿರತಕ್ಕಂಥವನು, ಇಡೀ ವಿಶ್ವವನ್ನೇ ನೋಡ್ತಕ್ಕಂಥವನು ಭಗವಂತ. ಆ ಚಕ್ಷುಗಳು, ಆ ಕಣ್ಣುಗಳು ಇಡೀ ವಿಶ್ವವನ್ನೇ ನೋಡುವಂಥದ್ದು. ಅಂಥ ಶಕ್ತಿ ಸಾಮರ್ಥ್ಯವನ್ನು ತಿಳಿಯೋದು ಮಹಾ ಕಷ್ಟ. ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾನೆ ಅರ್ಜುನ. ಹಾಗೆಯೇ ನಾವುಗಳು ಸಹ ಭಗವಂತನ ಆ ಅಮಿತವಾದಂಥ ಶಕ್ತಿ ಸಾಮರ್ಥ್ಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.